ಎಲ್ಲರಿಗೂ ನಮಸ್ತೆ. ನಾನು ಹಿಂದಿನ ಕ್ಲಾಸ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಭಿನ್ನತೆಗಳು ಅನ್ನೋ ಒಂದು ವಿಷಯದ ಬಗ್ಗೆ ಕ್ಲಾಸ್ ಮಾಡಿದ್ದೆ. ಯಾಕಂತಂದ್ರೆ ಇಲ್ಲಿವರೆಗೂ GPSTR, HSTR, TET ಪೇಪರ್ 1, ಪೇಪರ್ 2, PSTR ಮುಂತಾದ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಪರೀಕ್ಷೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನ ಅನ್ನುವಂತಹ ಒಂದು ವಿಷಯ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕಾಮನ್ ಆಗಿರುವುದರಿಂದ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಬೆಳವಣಿಗೆ, ವಿಕಾಸ, ಆಮೇಲೆ ಮನೋವಿಜ್ಞಾನದ ವಿಧಾನಗಳು, ಆನುವಂಶತೆ, ಪರಿಸರ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಹೀಗೆ ಸಿಲೆಬಸ್ ಪ್ರಕಾರ ನಾನು ವಿಡಿಯೋಗಳನ್ನ ಹಾಕ್ತಾ ಬಂದಿದ್ದೀನಿ. ವೈಯಕ್ತಿಕ ಭಿನ್ನತೆಗಳು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಹಿಂದಿನ ಕ್ಲಾಸ್ನಲ್ಲಿ ನಾನು ಟೀಚ್ ಮಾಡಿದ್ದೆ. ಇವತ್ತು ಅದರ ಮುಂದುವರಿದ ಭಾಗ. ವೈಯಕ್ತಿಕ ಭಿನ್ನತೆಗಳು ಅಂತಂದ್ರೆ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆ ಅನುಸಾರ ನಾವು ಟೀಚ್ ಮಾಡಬೇಕಾಗುತ್ತೆ. ಅದರಲ್ಲಿ ಬುದ್ಧಿಶಕ್ತಿ, ಮಂದ ಕಲಿಕೆಯವರು, ಕಲಿಕಾ ನ್ಯೂನತೆ ಇರುವವರು, ಆಮೇಲೆ ಪ್ರತಿಭಾವಂತರು, ಸೃಜನಶೀಲರು, ಇವೆಲ್ಲವುಗಳನ್ನ ನಾವು ಕಾಣ್ತೀವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ನಾನು ಕ್ಲಾಸ್ನ ಮಾಡ್ತಾ ಇದ್ದೀನಿ. ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು, ಬುದ್ಧಿಶಕ್ತಿ ಸೂಚ್ಯಾಂಕ, ಮಕ್ಕಳು ಒಂದು ತರಗತಿಯಲ್ಲಿ ಶಿಕ್ಷಕನಾದವನು ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಯಾವ ರೀತಿಯಾಗಿ ಮಾಡಬೇಕು, ಆ ಬುದ್ಧಿಶಕ್ತಿ ಪರೀಕ್ಷೆಗೆ ಅನುಗುಣವಾಗಿ ಮಕ್ಕಳನ್ನ ಸಾಮರ್ಥ್ಯಾನುಸಾರ ಗುಂಪುಗಳನ್ನ ಯಾವ ರೀತಿಯಾಗಿ ರಚನೆ ಮಾಡಬೇಕು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಏನೇನು ಕೇಳಬಹುದು ಅನ್ನುವಂಥದ್ದನ್ನ ನಾನು ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಅಂತ ಹೇಳ್ಕೊಳ್ತೀವಿ. ಇಂಟೆಲಿಜೆನ್ಸ್, IQ, ಇಂಟೆಲಿಜೆನ್ಸ್ ಕೋಶಂಟ್ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕ. ಎಷ್ಟು ಬುದ್ಧಿಶಕ್ತಿ ಹೊಂದಿದಂತ ಮಕ್ಕಳನ್ನ ನಾವು ಯಾವ ರೀತಿಯಾಗಿ ವರ್ಗಾವಣೆ ಮಾಡ್ತೀವಿ, ಕಲಿಕೆಯಲ್ಲಿ ಹಿಂದುಳಿದವರು, ಮಂದಗಾಮಿ ಕಲಿಕೆಗಳು, ಪ್ರತಿಭಾವಂತರು, ಸೃಜನಶೀಲರು, ಆಮೇಲೆ ಸಾಧಾರಣ ಬುದ್ಧಿಶಕ್ತಿ ಇರುವವರು, ಸರಾಸರಿಗಿಂತ ಕಡಿಮೆ ಬುದ್ಧಿಶಕ್ತಿ ಉಳ್ಳವರು, ಇವೆಲ್ಲವುಗಳು ಬರುತ್ತೆ ಆ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕದ ಇದ್ರ ಮೇಲೆ. ಹಾಗಾದ್ರೆ ಈಗ ಬುದ್ಧಿಶಕ್ತಿ ಅಂತಂದ್ರೆ ಏನು ಅಂತಂದ್ರೆ ಒಂದು ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯ ಬುದ್ಧಿಶಕ್ತಿ ಅಂತ ಹೇಳಿ ಕರಿತೀವಿ ನಾವು ಟರ್ಮನ್ ಅವರ ಪ್ರಕಾರ. ಈಗಾಗಲೇ ಬುದ್ಧಿಶಕ್ತಿ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಸನ್ನಿವೇಶಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತತಿ, ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತೈತಿ, ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತೈತಿ, ತನ್ನ ಒಂದು ಚಿಂತನಾ ದಕ್ಷತಾ ಸಾಮರ್ಥ್ಯವನ್ನ ಹೇಗಿದೆ, ಇವೆಲ್ಲವನ್ನು ಅಮೂರ್ತ ಚಿಂತನೆ ಆಗಿರ್ಬೋದು, ನೆನಪಿಟ್ಟುಕೊಳ್ಳುವಿಕೆ ಆಗಿರ್ಬೋದು, ಗ್ರಹಿಸುವಿಕೆ ಆಗಿರ್ಬೋದು, ಇವೆಲ್ಲವನ್ನ ಒಳಗೊಂಡಂತೆ ಎಷ್ಟು ಮಗುವಿನ ಒಂದು ಸಾಮರ್ಥ್ಯವಿದೆ ಅನ್ನುವುದನ್ನ ನಾವು ಬುದ್ಧಿಶಕ್ತಿ ಅಥವಾ ಬುದ್ಧಿಶಕ್ತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಟರ್ಮನ್ ಅವರ ವಾಕ್ಯವನ್ನ ಇಲ್ಲಿ ಈಗಾಗಲೇ ಕೇಳಿದ್ದಾರೆ. TET ಪೇಪರ್ ಅಲ್ಲಿ ಬುದ್ಧಿಶಕ್ತಿ ಎಂದರೇನು ಟರ್ಮನ್ ಅವರ ಪ್ರಕಾರ ಕೇಳಿದ್ದಾರೆ. ಸೊ ಬುದ್ಧಿಶಕ್ತಿ ಅಂತಂದ್ರೆ ಒಬ್ಬ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯಕ್ಕೆ ನಾವು ಬುದ್ಧಿಶಕ್ತಿ ಅಂತ ಹೇಳಿ ಕರಿತೀವಿ ಟರ್ಮನ್ ಅವರ ಪ್ರಕಾರ. ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿ ಟರ್ಮನ್ ಅವ್ರು ಹೇಳ್ತಾರೆ. ಈ ಒಂದು ಡೆಫಿನಿಷನ್ ತುಂಬಾ ಇಂಪಾರ್ಟೆಂಟು, ಈಗಾಗಲೇ ಎಕ್ಸಾಮ್ಗಳಲ್ಲಿ ಬಂದಿರೋದ್ರಿಂದ ನೀವು ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಇನ್ನೂ ಹಲವಾರು ಮನೋವಿಜ್ಞಾನಗಳು ಇದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನ ನೀಡಿದ್ದಾರೆ. ಅದರಲ್ಲಿ ಟರ್ಮನ್ ಅವರ ವಾಕ್ಯ ಅತಿ ಇದಾಗಿರೋದು. ಇನ್ನು ಅಂದ್ರೆ ವ್ಯಕ್ತಿಯು ತರ್ಕಬದ್ಧವಾಗಿ ಆಲೋಚಿಸಲು, ಹಾಗಾಗಿ ಉದ್ದೇಶಪೂರ್ವಕವಾಗಿ ವರ್ತಿಸಲು, ಸಮಸ್ಯೆಯನ್ನು ಅನ್ವೇಷಿಸಲು ಇರುವಂತ ಒಂದು ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿ ಡೇವಿಡ್ ವೆಸ್ಲರ್ ಅವರು ಹೇಳ್ತಾರೆ. ಪರಿಸರದೊಂದಿಗೆ ಹೊಂದಿಕೊಳ್ಳಲು ಮಗು ಯಾವ ರೀತಿಯಾಗಿ ವರ್ತನೆ ಮಾಡ್ತತೆ ಅಂತ ಹೇಳಿ ಡೇವಿಡ್ ವೆಸ್ಲರ್ ಅವರ ಪ್ರಕಾರ ಮಗು ಅಥವಾ ವ್ಯಕ್ತಿ ಆಗಿರ್ಬೋದು ತರ್ಕಬದ್ಧವಾಗಿ ಆಲೋಚಿಸಲು, ಉದ್ದೇಶಪೂರ್ವಕವಾಗಿ ವರ್ತಿಸಲು, ಪರಿಸರವನ್ನು ಅನ್ವೇಷಿಸಲು ಇರುವ ಸಾಮರ್ಥ್ಯ. ಇದು ಡೇವಿಡ್ ವೆಸ್ಲರ್ ಅವರ ಪ್ರಕಾರ.
ಟರ್ಮನ್ ಅವರ ಪ್ರಕಾರ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿ ಕರಿತೀವಿ. ಡೇವಿಡ್ ವೆಸ್ಲರ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ತರ್ಕಬದ್ಧವಾಗಿ ಆಲೋಚಿಸಲು, ಉದ್ದೇಶಪೂರ್ವಕವಾಗಿ ವರ್ತಿಸಲು ಹಾಗೂ ಪರಿಸರವನ್ನ ಅನ್ವೇಷಿಸಲು ಇವೆಲ್ಲವುಗಳ ಒಂದು ಇರುತ್ತ ಸಾಮರ್ಥ್ಯ, ಅದಕ್ಕೆ ಬುದ್ಧಿಶಕ್ತಿ ಅಂತ ಹೇಳಿ ಕರಿತೀವಿ. ನಾವು ಬುದ್ಧಿಶಕ್ತಿ ಇಲ್ಲದೆ ಯಾವುದೇ ಒಂದು ದೈನಂದಿನ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಒಂದು ಹೇಳಿದ್ರೆ, ಏನಾದ್ರೂ ಹೇಳಿದ್ರೆ ಪ್ರತಿಕ್ರಿಯಿಸಬೇಕಾದ್ರೆ ಬುದ್ಧಿಶಕ್ತಿ ಬೇಕು. ಯಾವ್ದಾದ್ರು ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ಡಿಸಿಷನ್ ಮೇಕಿಂಗ್ ಅಥವಾ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಬುದ್ಧಿಶಕ್ತಿ ಬೇಕು. ಪರಿಸರವನ್ನ ಅನ್ವೇಷಿಸಲಿಕ್ಕೆ ಬುದ್ಧಿಶಕ್ತಿ ಬೇಕು. ಒಂದು ಯಾವುದೇ ಇರಲಿ ಮನುಷ್ಯನ ಒಂದು ಅಮೂರ್ತ ಚಿಂತನೆ ಅದನ್ನ ವ್ಯಕ್ತಪಡಿಸಲಿಕ್ಕೆ ಬುದ್ಧಿಶಕ್ತಿ ಬೇಕು. ಸೊ ಟೋಟಲಿ ನೆನಪಿನಲ್ಲಿಟ್ಟುಕೊಳ್ಳುವಿಕೆ, ಗ್ರಹಿಸುವಿಕೆ, ಪ್ರತಿಕ್ರಿಯಿಸುವಿಕೆ, ಆಮೇಲೆ ವ್ಯಕ್ತಿಯ ಒಂದು ಸಾಮರ್ಥ್ಯವನ್ನ ಪ್ರದರ್ಶಿಸಲು ಇವೆಲ್ಲವನ್ನ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಬುದ್ಧಿಶಕ್ತಿ ಬೇಕು. ಅವೆಲ್ಲವನ್ನ ಒಳಗೊಂಡಂತೆನೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಬುದ್ಧಿಶಕ್ತಿ ಅಂತ ಹೇಳಿ ಕರೀತಾರೆ. ಇವೆರಡು ವಾಕ್ಯಗಳು ಇಂಪಾರ್ಟೆಂಟ್ ಇದೆ, ನೀವು ಪಾಯಿಂಟ್ಸ್ ಕೂಡ ಮಾಡ್ಕೋಬಹುದು. ಟರ್ಮನ್ ಅವರ ವಾಕ್ಯವನ್ನ ಈಗಾಗಲೇ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಡೇವಿಡ್ ವೆಸ್ಲರ್ ಅವರ ಪ್ರಕಾರ ಹಾಗೂ ಟರ್ಮನ್ ಅವರ ಪ್ರಕಾರ ಇವುಗಳನ್ನ ಒಳಗೊಂಡಿರುತ್ತೆ. ಹಾಗಾದ್ರೆ ಇವೆಲ್ಲವನ್ನ ನೋಡಿದಾಗ, ವಾಕ್ಯಗಳನ್ನ ನೋಡಿದಾಗ ನಮಗೆ ಬುದ್ಧಿಶಕ್ತಿಯ ಲಕ್ಷಣಗಳು ಏನೇನು ಕಂಡು ಬರುತ್ತೆ ಅಂತಂದ್ರೆ, ಅಮೂರ್ತ ಚಿಂತನೆ. ಲಕ್ಷಣಗಳು ಅಂತಂದ್ರೆ, ಹಾಗಾದ್ರೆ ಬುದ್ಧಿಶಕ್ತಿಯ ಲಕ್ಷಣಗಳೇನು? ಅಮೂರ್ತ ಚಿಂತನೆ. ಅಮೂರ್ತ ಚಿಂತನೆ. ಚಿಂತನೆ ಅಂತಂದ್ರೆ ವಿಚಾರ ಅಂತ ಹೇಳಿ ಕರಿತೀವಿ. ಅಮೂರ್ತ ಚಿಂತನೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಆಗಿರ್ಬೋದು, ತನಗೆ ಯಾವ್ದಾದ್ರು ಸಮಸ್ಯೆಗೆ ಆಗಿರ್ಬೋದು, ಯಾವ್ದಾದ್ರು ಪ್ರಶ್ನೆಯನ್ನ ಕೇಳಿದಾಗ ಆಗಿರ್ಬೋದು, ಅಮೂರ್ತ ಚಿಂತನೆ ಅಂದ್ರೆ ತನ್ನಲ್ಲಿರುವಂತಹ ಚಿಂತನೆಗಳನ್ನ, ವಿಚಾರಗಳನ್ನ ಮಾಡ್ತದೆ. ಅಮೂರ್ತ ಚಿಂತನೆ ಅಂತ ಹೇಳಿ ಕರೆಯುತ್ತೆ. ಆಮೇಲೆ ಉದ್ದೇಶ ಪೂರ್ವಕ ವರ್ತನೆ. ವರ್ತನೆ ಈಗಾಗಲೇ ಬಿಹೇವಿಯರ್ ಅಂತ ಹೇಳಿ ಕರಿತೀವಿ. ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಅಂತ ಗೊತ್ತಿದೆ. ಉದ್ದೇಶಪೂರ್ವಕ ವರ್ತನೆ ಅಂತಂದ್ರೆ ಯಾವ ಸನ್ನಿವೇಶಕ್ಕೆ ಯಾವ ರೀತಿಯ ವರ್ತನೆ ಮಾಡಬೇಕು ಅನ್ನೋದಕ್ಕೆ ಉದ್ದೇಶಪೂರ್ವಕ ವರ್ತನೆ ಅಂತ ಹೇಳಿ ಕರಿತೀವಿ. ಮಗು ಶಾಲೆಯಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ತಂದೆ ತಾಯಿಯ ಅಥವಾ ಸಹಪಾಠಿಗಳೊಂದಿಗೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಕುಟುಂಬದೊಂದಿಗೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಮಗು ಏನ್ ಮಾಡ್ತದೆ, ಉದ್ದೇಶಪೂರ್ವಕವಾಗಿ ಎಲ್ಲಿ ಯಾವ ಸಂದರ್ಭಕ್ಕೆ ವರ್ತನೆ ಹೇಗಿರಬೇಕು ಅನ್ನೋದನ್ನು ಕೂಡ ಬುದ್ಧಿಶಕ್ತಿಯನ್ನು ಅವಲಂಬಿಸಿದೆ. ಯಾವುದಕ್ಕೆ ಪ್ರತಿಕ್ರಿಯಿಸಬೇಕು, ಪ್ರಶ್ನೆಗಳಿಗೆ ಉತ್ತರಿಸೋದಾಗಿರ್ಬೋದು, ಮಗುವಿನ ಒಂದು ಅಮೂರ್ತ ಅಥವಾ ಆಂತರಿಕ ಚಿಂತನೆಗಳಿಗೆ ಸಂಬಂಧಪಟ್ಟಿದೆ. ಇದೊಂದು ಬುದ್ಧಿಶಕ್ತಿಯ ಲಕ್ಷಣಗಳಲ್ಲಿ ಒಂದಾಗಿರುತ್ತೆ. ಆಮೇಲೆ ಹಿಂದಿನ ಜ್ಞಾನವನ್ನ ನೆನಪಿನಲ್ಲಿಟ್ಟುಕೊಳ್ಳುವುದು. ಬುದ್ಧಿಶಕ್ತಿ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳುವುದು. ಹಿಂದೆ ಏನಾಗಿರುತ್ತೆ ಸನ್ನಿವೇಶ, ಪ್ರಸ್ತುತ ಸನ್ನಿವೇಶದೊಂದಿಗೆ ಹೋಲಿಕೆ ಮಾಡ್ಕೊಂಡಿರ್ತೈತಿ. 1ನೇ ಕ್ಲಾಸ್ನಲ್ಲಿ ಮಗು ಗಣಿತಕ್ಕೆ ಸಂಬಂಧಪಟ್ಟಂತೆ ಮಗ್ಗೆಗಳನ್ನ ಅಥವಾ ಸಂಖ್ಯೆಗಳನ್ನ 1ರಿಂದ 10ರವರೆಗೆ ಸಂಖ್ಯೆಗಳನ್ನ ಬಳಸ್ಕೊಂಡಿದ್ರೆ, ಮುಂದೆ 11, 12 ಬರಿಬೇಕಾದ್ರೆ ಹಿಂದಿನ ಒಂದು ಕಲಿತಂತಹ ಜ್ಞಾನವನ್ನ, ಸಂಖ್ಯೆಗಳನ್ನ ಮುಂದೆ ಪುನರಾವರ್ತಿಸುತ್ತೆ. 10 ಸಂಖ್ಯೆಯನ್ನ ಬರ್ದಿರುತ್ತೆ 1ರಿಂದ 1ನೇ ತರಗತಿಯಲ್ಲಿ. ಮುಂದೆ 11 ಬರಿಬೇಕಾದ್ರೆ 1ನ್ನ ಕಲ್ತಿರುತ್ತೆ, 0ನ ಈ ಕಲ್ತಿರುವಂತ ಜ್ಞಾನವನ್ನ ನೆನ್ಪಿಟ್ಟುಕೊಂಡು ಮುಂದೆ ಬಳಸಲಿಕ್ಕೆ ಕೂಡ ಬುದ್ಧಿಶಕ್ತಿ ನಮ್ಗೆ ಅವಶ್ಯಕವಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಅಂದ್ರೆ ದಕ್ಷತೆ, ತೀರ್ಮಾನ. ಈಗ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹಿಂದೆ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, 2 ಅಂಕಿಯ ಕೂಡುವುದು, 2 ಸಂಖ್ಯೆಯ ಗುಣಾಕಾರ, ಭಾಗಾಕಾರ ಕಲ್ತಿತ್ತು ಅಂದ್ರೆ ಅದೇ 3 ಸಂಖ್ಯೆಯ ನೆಕ್ಸ್ಟ್ ತರಗತಿಗೆ ಅದು ಕಲಿಯುತ್ತೆ. ಹಿಂದಿನ ತರಗತಿಯ ಜ್ಞಾನ ಮತ್ತು ಅಲ್ಲಿನ ಒಂದು ದಕ್ಷತಾ ಸಾಮರ್ಥ್ಯ, ತೀರ್ಮಾನ ತೆಗೆದುಕೊಳ್ಳುವುದು. ಎರಡು ಕೂಡಿದ್ರೆ ಎಷ್ಟ ಸಂಖ್ಯೆ ಬರುತ್ತೆ, ಅದೇ 3 ನೆಕ್ಸ್ಟ್ ತರಗತಿಗೆ ಅದು ಹಿಂದಿನ ತರಗತಿಯ ಜ್ಞಾನವನ್ನು ಮುಂದೆ ಉಳಿಸ್ಕೊಳ್ಳುವುದು, ನೆನಪಿನಲ್ಲಿಟ್ಟುಕೊಳ್ಳುವುದು, ಹಿಂದೆ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡು ಇವೆಲ್ಲವನ್ನ ಅದು ಏನ್ ಮಾಡುತ್ತೆ ಅಂದ್ರೆ ಮುಂದಿನ ಒಂದು ಇದಕ್ಕೆ ಬಳಸ್ಕೊಳ್ಳುತ್ತೆ. ಸೊ ಬುದ್ಧಿಶಕ್ತಿಯ ಗುಣಲಕ್ಷಣಗಳು ಅಂದ್ರೆ ಅಮೂರ್ತ ಚಿಂತನೆ ಆಗಿರ್ಬೋದು, ಉದ್ದೇಶಪೂರ್ವಕ ವರ್ತನೆ ಆಗಿರ್ಬೋದು, ನೆನಪಿನಲ್ಲಿಟ್ಟುಕೊಳ್ಳುವಿಕೆ ಆಗಿರ್ಬೋದು, ದಕ್ಷತೆ, ತೀರ್ಮಾನ, ಪ್ರಶ್ನೆಗಳನ್ನ ಕೇಳುವುದು, ಇವೆಲ್ಲವೂ ಸಹಿತ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಲಕ್ಷಣಗಳು ಕಂಡು ಬರುತ್ತೆ. ನಿಮ್ಗೆ ಎಕ್ಸಾಮ್ಗಳಲ್ಲಿ ಇದನ್ನ ಕೇಳಿದರೆ ವಾಕ್ಯವನ್ನು ಕೇಳಬಹುದು, ಆಮೇಲೆ ಲಕ್ಷಣಗಳು ಕೂಡ ಅಪ್ಲೈಡ್ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮಾನಸಿಕ ವಯಸ್ಸು ಅಂತ ಹೇಳಿ.
ಏನಿದು ಮಾನಸಿಕ ವಯಸ್ಸು ಅಂದ್ರೆ ಆಯಾ ವಯೋಮಾನದಲ್ಲಿ ಮಗು ಹೊಂದಿರುವಂತಹ ಒಂದು ವ್ಯಕ್ತಿ ಹೊಂದಿರುವಂತಹ ಒಂದು ವಯೋಮಾನದ ಮಟ್ಟವನ್ನ ಸಾಧನೆಯ ಮಟ್ಟ. ಈಗ 8ನೇ ಕ್ಲಾಸ್ ಮಗು ಎಷ್ಟು ಮಾನಸಿಕ ವಯಸ್ಸನ್ನು ಹೊಂದಿರುತ್ತೆ, 5ನೇ ಕ್ಲಾಸ್ ಮಗು ಎಷ್ಟು ಮಾನಸಿಕ ವಯಸ್ಸನ್ನು ಹೊಂದಿರುತ್ತೆ. ಅಂದ್ರೆ ಆಯಾ ದೈಹಿಕ ವಯಸ್ಸಿಗೆ ಅನುಗುಣವಾಗಿ ವ್ಯಕ್ತಿ ತೋರುವ ಸಾಧನೆಯ ಮಟ್ಟ ಅಥವಾ ವ್ಯಕ್ತಿ ಹೊಂದಿರುವಂತಹ ಗುಣಮಟ್ಟ ಏನಿರುತ್ತೆ ಸಾಧನೆಗೆ, ಅದನ್ನ ನಾವು ಮಾನಸಿಕ ವಯಸ್ಸು ಅಂತ ಹೇಳಿ ಕರಿತೀವಿ. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಯಾರು ಕೊಟ್ರು ಅಂದ್ರೆ ಆಲ್ಫ್ರೆಡ್ ಬೀನೆ. ಆಲ್ಫ್ರೆಡ್ ಬೀನೆ ಅನ್ನುವಂತಹ ಒಬ್ಬರು ಮನೋವಿಜ್ಞಾನಿ ಈ ಒಂದು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪರಿಚಯಿಸಿದ್ರು ನಮಗೆ 1908ರಲ್ಲಿ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಯಾರು ಕಂಡು ಹಿಡಿದ್ರು ಅಂತ ಕೂಡ ಕೇಳ್ಬೋದು. ಅಂತಂದ್ರೆ ಮಾನಸಿಕ ವಯಸ್ಸು ಅಂದ್ರೆ ಆಯಾ ವಯೋಮಾನದಲ್ಲಿ ಮಗು ತೋರುವಂತಹ ಒಂದು ಸಾಧನೆಯ ಮಟ್ಟಕ್ಕೆ ಮಾನಸಿಕ ವಯಸ್ಸು ಅಂತ ಹೇಳಿ ಕರಿತೀವಿ ನಾವು. ಈ ಮಾನಸಿಕ ವಯಸ್ಸು ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಕಂಡು ಹಿಡಿಯಲಿಕ್ಕೆ ಒಂದು ಉತ್ತಮವಾದಂತಹ ಅಂಶ ಕೂಡ. ಈಗ 8ನೇ ಫಾರ್ ಎಕ್ಸಾಂಪಲ್ 5ನೇ ತರಗತಿಯ ಮಗು ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಅವನ ದೈಹಿಕ ವಯಸ್ಸು ಅವನಿಗೆ ವಯಸ್ಸು 10 ವರ್ಷ ಆಗಿದ್ರೆ ಅವನ ಮಾನಸಿಕ ವಯಸ್ಸು ಕೂಡ 10 ವರ್ಷ ಆಗಿದ್ರೆ ಆತನ ಮಾನಸಿಕ ಮತ್ತು ದೈಹಿಕ ವಯಸ್ಸು ಏನು ಸಾಮಾನ್ಯವಾಗಿದೆ ಅಂತ ಹೇಳಿ ಅರ್ಥ. ಸಾಮಾನ್ಯವಾಗಿದೆ ಅಂದ್ರೆ ದೈಹಿಕ ವಯಸ್ಸು ಅಷ್ಟೇ ಇದೆ, ಅವನ ಮಾನಸಿಕ ವಯಸ್ಸು ಕೂಡ ಅಷ್ಟೇ ಇದೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಒಂದು ಮಾನಸಿಕ ವಯಸ್ಸು ಅಂದ್ರೆ ಅದನ್ನ ದೈಹಿಕ ವಯಸ್ಸಿಗೆ ಅನುಗುಣವಾಗಿ ಮಾನಸಿಕ ವಯಸ್ಸು ಇತ್ತಂದ್ರೆ ಸಾಮಾನ್ಯವಾಗಿದೆ ಅಂತ ಹೇಳಿ ಅರ್ಥ. ಈಗ 5ನೇ ಕ್ಲಾಸ್ ಮಗುವನ್ನ ತೆಗೆದುಕೊಂಡ್ರೆ 5ನೇ ಕ್ಲಾಸ್ ಮಗು ಅಂದ್ರೆ ಎಷ್ಟು, ಫಾರ್ ಎಕ್ಸಾಂಪಲ್ 12 ವರ್ಷದ ಮಗುವಿನ 12 ವರ್ಷ ಅಂದ್ರೆ ದೈಹಿಕವಾಗಿ 12 ವರ್ಷ ಮಗು ಇರುತ್ತೆ. ಆತನ ಮಾನಸಿಕ ವಯಸ್ಸು 10 ಇದ್ರೆ 10 ವರ್ಷ ಆಗಿತ್ತಂದ್ರೆ ಅಂದ್ರೆ ದೈಹಿಕ ವಯಸ್ಸಿಗೆ ಅನುಗುಣವಾಗಿ ಮಾನಸಿಕ ಒಂದು ವಯಸ್ಸು ಇಲ್ಲದೆ ಇದ್ರೆ ಮಾನಸಿಕವಾಗಿ ಆತನ ಸಾಮರ್ಥ್ಯ ಕಡಿಮೆ ಇದ್ರೆ ಅವನು ಸಾಮಾನ್ಯ ಇಲ್ಲ, ಸರಾಸರಿಗಿಂತ ಕೆಳಗಿದ್ದಾನೆ ಅಂತ ಅರ್ಥ. ಕೆಳಗೆ ಹೌದು ಅವನಿಲ್ಲ. ಅದೇ ಮುಂದೆ ಬರುತ್ತೆ ಕಲಿಕಾ ಮಂದಗಾಮಿ ಮಕ್ಕಳು, ಕಲಿಕಾ ನ್ಯೂನತೆ ಮಕ್ಕಳು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಇವೆಲ್ಲವೂ ಬರುತ್ತೆ. ಪ್ರತಿಭಾವಂತರು. ಮಾನಸಿಕ ವಯಸ್ಸು ಅಂದ್ರೆ ಅವನು ಆಯಾ ವಯೋಮಾನ ದೈಹಿಕ ವಯಸ್ಸಿಗೆ ಸಂಬಂಧಪಟ್ಟಂತೆ ಆಯಾ ವಯೋಮಾನದಲ್ಲಿ ವ್ಯಕ್ತಿ ತೋರುವಂತಹ ಸಾಧನೆಯ ಮಟ್ಟಕ್ಕೆ ನಾವು ಮಾನಸಿಕ ವಯಸ್ಸು ಅಂತ ಹೇಳಿ ಕರಿತೀವಿ. ಈ ಒಂದು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಹೇಳಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಬೀನೆ ಅವರು 1908ರಲ್ಲಿ. ಇನ್ನೊಂದು ಬರುತ್ತೆ ಬುದ್ಧಿಶಕ್ತಿ ಸೂಚ್ಯಂಕ. ಇದನ್ನ ನಾವು IQ ಅಂತ ಹೇಳಿ ಕರಿತೀವಿ, ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳಿ ಕರಿತೀವಿ. ಬುದ್ಧಿಶಕ್ತಿ ಸೂಚ್ಯಂಕ. ಈ ಬುದ್ಧಿಶಕ್ತಿ ಸೂಚ್ಯಂಕದ ಒಂದು ಪರಿಕಲ್ಪನೆ ಯಾರು ಕೊಟ್ರು ಅಂದ್ರೆ ವಿಲಿಯಂ ಸ್ಟರ್ನ್. ವಿಲಿಯಂ ಸ್ಟರ್ನ್ ಅವರು ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಪರಿಕಲ್ಪನೆಯನ್ನ ಕೊಟ್ರು. ಈ ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಯಾವ ರೀತಿ ಅಂದ್ರೆ ಮಾನಸಿಕ ಮತ್ತು ದೈಹಿಕ ವಯಸ್ಸುಗಳ ಅನುಪಾತವನ್ನ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತ ಹೇಳಿ ಕರೀತಾರೆ. ಈ ಬುದ್ಧಿಶಕ್ತಿ ಸೂಚ್ಯಾಂಕ ಅಂದ್ರೆ ಮಾನಸಿಕ ಮತ್ತು ದೈಹಿಕ ವಯಸ್ಸುಗಳ ಒಂದು ಅನುಪಾತ. ಬುದ್ಧಿಶಕ್ತಿ ಸೂಚ್ಯಾಂಕ ನಾವೀಗ 130 ಅದಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಸೂಚ್ಯಾಂಕ ಇದ್ರೆ ಅತಿ ಪ್ರತಿಭಾವಂತರು, ಸಾಧಾರಣದವರು, ಅತಿ ಸಾಧಾರಣ, ಸೃಜನಶೀಲರು, ಮಂದಗಾಮಿಗಳು ಅಂತ ನಾವು ಡಿವೈಡ್ ಮಾಡ್ತೀವಿ. ಈಗ ಮಾನಸಿಕ ವಯಸ್ಸು ಅಂದ್ರೆ ಗೊತ್ತಾಯ್ತು ಆಯಾ ವಯೋಮಾನದಲ್ಲಿ ವ್ಯಕ್ತಿ ಹೊಂದಿರುವಂತಹ ಸಾಧನೆಯ ಮಟ್ಟ. ದೈಹಿಕ ವಯಸ್ಸು ಅಂತಂದ್ರೆ ದೈಹಿಕವಾಗಿ ಎಷ್ಟು ವರ್ಷ ಆಗಿದಾನೆ ಅಂತೇಳಿ, ಆತನ ವಯಸ್ಸು ಎಷ್ಟಾಗಿದೆ ದೈಹಿಕ ವಯಸ್ಸು ಆ ಸಂಬಂಧಪಟ್ಟಂಗೆ ಆ ಮಾನಸಿಕ ವಯಸ್ಸನ್ನು ಎಷ್ಟು ಹೊಂದಿದ್ದಾನೆ ಇಂಟು 100 ಮೂಲಕ ನಾವು ಇದನ್ನ ಮಾಡಿದ್ರೆ ಆತನ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ನಾವು ಕಂಡು ಹಿಡಿಬಹುದು. ಇಲ್ಲಿದೆ IQ ಅಂತಂದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕ = ಮಾನಸಿಕ ವಯಸ್ಸು. ಮಾನಸಿಕ ವಯಸ್ಸು MA ಅಂತ ಹೇಳಿ ಕರಿತೀವಿ ಅಪ್ಪ ದೈಹಿಕ ವಯಸ್ಸು ಇಂಟು 100 ಮೂಲಕ ನಾವು ಇದನ್ನ ಮಾಡಿದ್ರೆ ಅದು ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಾನಸಿಕ ವಯಸ್ಸು, ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷ. IQ =
8 ವರ್ಷ ಆಗಿತ್ತು, ಅವನ ದೈಹಿಕ ವಯಸ್ಸು 10 ವರ್ಷ ಆಗಿತ್ತಂದ್ರೆ 100 ಮೂಲಕ ನಾವು ಇದನ್ನ ಮಾಡ್ಬಿಟ್ಟು ಆತನ ಒಂದು ಐ ಕ್ಯೂ ಎಷ್ಟಿದೆ ಅಂತ ಮಾಡ್ಬೋದು. 10 10 100 8 80. ಆತನ ಒಂದು ಐ ಕ್ಯೂ ಎಷ್ಟಿರುತ್ತೆ ಅಂತಂದ್ರೆ 80 ಇರುತ್ತೆ. ದೈಹಿಕ ವಯಸ್ಸಿನಗಿಂತ ಮಾನಸಿಕ ವಯಸ್ಸು ಆತನು ಕಡಿಮೆ ಇದ್ದಾನೆ. ಹಾಗಾದ್ರೆ ನಾವು 80 ವರ್ಷ 80 ಈ 80 ಮತ್ತು 89 ಗಿಂತ ಕಡಿಮೆ ಇರೋರ್ನೇನ ಸರಾಸರಿಗಿಂತ ಕೆಳಮಟ್ಟದವಲ್ಲಿ ಇರುವರು. ಅಂದ್ರೆ ಒಂದು ತರಗತಿಯನ್ನ ತೆಗೆದುಕೊಂಡಾಗ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಗಂಟೆಯ ಆಕಾರ ಬುದ್ಧಿಶಕ್ತಿ ಸೂಚ್ಯಂಕ ಇರುತ್ತೆ. ಇದನ್ನು ಸಾಮಾನ್ಯ ವರ್ತನಾ ರೇಖೆ ಅಂತ ಹೇಳಿ ಕರೀತಾರೆ. ಅಂತಂದ್ರೆ ಪ್ರತಿಭಾವಂತರು ಕಡಿಮೆ ಇರ್ತಾರೆ, ಸೃಜನಶೀಲರು ಕಡಿಮೆ ಇರ್ತಾರೆ. ಯಾವತ್ತು ಎವರೇಜ್ ಸಾಧಾರಣ ಮತ್ತು ಸಾಧಾರಣಗಿಂತ ಕಡಿಮೆ ಇರೋರು 60% ಇರ್ತಾರೆ. ಆಮೇಲೆ ಕಲಿಕಾ ನ್ಯೂನ್ಯತೆ ಇರುವ ಮಕ್ಕಳು 6% ಇರ್ತಾರೆ. ಹೀಗೆ ಒಂದು ಬುದ್ಧಿ ಶಕ್ತಿ ಸೂಚ್ಯಾಂಕದ ವಕ್ರರೇಖೆ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಂಟೆಲಿಜೆಂಟ್ ಅಂದ್ರೆ ಐ ಕ್ಯೂ ಇಸ್ಕಲ್ ಟು ಬುದ್ಧಿಶಕ್ತಿ ಸೂಚ್ಯಂಕ ಇಸ್ಕಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಅನ್ನ ನಾವು ಇದನ್ನ ಮಾಡಿದ್ರೆ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಬಹುದು. ಈ ಬುದ್ಧಿಶಕ್ತಿ ಸೂಚ್ಯಂಕ ಮಾನಸಿಕ ಮತ್ತು ವ್ಯಕ್ತಿಯ ದೈಹಿಕ ವಯಸ್ಸುಗಳ ಒಂದು ಅನುಪಾತವಾಗಿದೆ. ಈ ಬುದ್ಧಿಶಕ್ತಿ ಸೂಚ್ಯಂಕ ಯಾವತ್ತು ಒಂದು ಗಂಟೆಯ ಆಕಾರ ಆವರ್ತನ ರೇಖೆಯಲ್ಲಿ ಈ ರೀತಿಯಾಗಿ ಬರುತ್ತೆ. ಒಂದು ಶಾಲೆಯನ್ನ ತೆಗೆದುಕೊಂಡಾಗ ಬುದ್ಧಿಶಕ್ತಿ ಸೂಚ್ಯಂಕ ಗಂಟೆಯ ಆಕಾರ ಪಾರ್ಶ್ವ ಗಂಟೆಯ ಆಕಾರದಲ್ಲಿ ಕಂಡುಬರುತ್ತೆ. ಪಾರ್ಶ್ವ ಗಂಟೆಯ ಆಕಾರ. ಯಾಕಿದು ಪಾರ್ಶ್ವ ಗಂಟೆಯ ಆಕಾರ ಕಂಡುಬರುತ್ತೆ ಅಂದ್ರೆ ಇಲ್ಲೆಲ್ಲ ರೇಖೆಗಳು ಕಂಡುಬರುತ್ತೆ ಶಾಲೆಯಲ್ಲಿ. ನಾವು ಯಾವ ರೀತಿ ಅಂದ್ರೆ ವಿದ್ಯಾರ್ಥಿ ತರಗತಿಗಳನ್ನ ನಾವು ತರಗತಿಗಳಲ್ಲಿ ಡಿವೈಡ್ ಮಾಡಬಾರದು. ಫಾರ್ ಎಕ್ಸಾಂಪಲ್ 130ಕ್ಕಿಂತ ಮೇಲ್ಪಟ್ಟು ಬುದ್ಧಿಶಕ್ತಿ ಸೂಚ್ಯಂಕವನ್ನು ಹೊಂದಿದ್ರೆ 130ಕ್ಕಿಂತ ಮೇಲ್ಪಟ್ಟು ಬುದ್ಧಿಶಕ್ತಿ ಸೂಚ್ಯಂಕವನ್ನು ಹೊಂದ್ರೆ ಅವ್ರನ್ನ ಅತಿ ಪ್ರತಿಭಾವಂತರು ಅಂತ ಹೇಳಿ ಕರಿತೀವಿ. ಅತಿ ಪ್ರತಿಭಾವಂತರು ಇದನ್ನು ಕೇಳ್ಬೋದು. ಇವನ್ ನೆನ್ಪಿಟ್ಕೊಳ್ಬೇಕು ನೀವು. 130ಕ್ಕಿಂತ ಮೇಲ್ಪಟ್ಟು ಐ ಕ್ಯೂ ಇತ್ತು ಅಂದ್ರೆ ಅವ್ರದ್ದು ಬುದ್ಧಿಶಕ್ತಿ ಸೂಚ್ಯಂಕ ಇತ್ತಂದ್ರ ಅವರನ್ನ ಏನಂತ ಹೇಳಿ ಕರೀತಾರ ಅಂದ್ರೆ ಅತಿ ಪ್ರತಿಭಾವಂತರು ಅಂತ ಹೇಳಿ ಕರೀತಾರೆ. 130ಕ್ಕಿಂತ ಜಾಸ್ತಿ ಇರಬೇಕು. ಇನ್ನ 120ರಿಂದ 129 ಒಳಗೆ ಇತ್ತು ಅಂತಂದ್ರೆ ಅವ್ರನ್ನ ಪ್ರತಿಭಾವಂತರು ಅಂತ ಹೇಳಿ ಕರೀತಾರೆ. ಒಂದು ತರಗತಿಯನ್ನ ತೆಗೆದುಕೊಂಡಾಗ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಒಂದು ಬುದ್ಧಿಶಕ್ತಿ ಸೂಚ್ಯಂಕಕ್ಕೆ ಅನುಗುಣವಾಗಿ ಇರಬಹುದು. ಇನ್ನ 110ರಿಂದ 119 ಇತ್ತು ಅಂದ್ರೆ ಸರಾಸರಿಗಿಂತ ಮೇಲ್ಪಟ್ಟವರು ಅಂತ ಮೇಲ್ಪಟ್ಟು. ಪ್ರತಿಭಾವಂತರು ಹೆಚ್ಚಿರಂಗಿಲ್ಲ, ಅತಿ ಪ್ರತಿಭಾವಂತರು ಹೆಚ್ಚಿರಂಗಿಲ್ಲ, ಸರಾಸರಿ ಅಂದ್ರೆ ಅಥವಾ ಸಾಧಾರಣ ಮಟ್ಟಕ್ಕಿಂತ ಮೇಲ್ಪಟ್ಟವರು ಅಂತ ಹೇಳಿ ಕರಿತೀವಿ. 90ರಿಂದ 109 ಬುದ್ಧಿಶಕ್ತಿ ಸೂಚ್ಯಂಕ ಅಂತಂದ್ರೆ ಸರಾಸರಿಗಿಂತ ಕೆಳಗಿನವರು ಕೆಳಗಿನವರು ಸರಾಸರಿಗಿಂತ ಎವರೇಜ್ಗಿಂತ ಒಂದು ಎವರೇಜ್ ಜಾಸ್ತಿ ಇರ್ತಾರೆ ಸ್ಟೂಡೆಂಟ್ಗಳಲ್ಲಿ, ಕಡಿಮೆ ಇರುವವರು. ಇನ್ನು 80ರಿಂದ 89 ಇತ್ತಂದ್ರೆ 90ರಿಂದ 90 ಇತ್ತಂದ್ರೆ ಸಾಧಾರಣಗಿಂತ ಮೇಲ್ಪಟ್ಟವರು. ಇವರು ಸರಾಸರಿ ಸಾಧಾರಣ ಮಟ್ಟದವರು. ಇವರು ಸಾಧಾರಣ ಅಥವಾ ಸಾಧಾರಣ ಮಟ್ಟದವರು. ಮೇಲ್ಪಟ್ಟಿಲ್ಲ ಎವರೇಜ್ ಇರ್ತಾರೆ. ಇನ್ನು 80ರಿಂದ 89 ಅವ್ರಿಗಿಂತ ಸಾಧಾರಣ ಅಥವಾ ಸರಾಸರಿಗಿಂತ ಕೆಳಗಿನವರು. ಸರಾಸರಿಗಿಂತ ಕೆಳಗಿನವರು ಎವರೇಜ್ಗಿಂತ ಕಡಿಮೆ ಇರ್ತಾರೆ. 70ರಿಂದ 79 ಇರ್ತಾರೆ. ಕಲಿಕೆ ಅಂದ್ರೆ ಏನಿರ್ತಾರೆ ಅಂದ್ರೆ ಅವರು ಕಲಿಕೆಯಲ್ಲಿ ಹಿಂದುಳಿದವರು. ಹಿಂದುಳಿದವರು 70ರಿಂದ 79 ಕಲಿಕೆಯಲ್ಲಿ ಹಿಂದುಳಿದವರು. ಆಮೇಲೆ 79ಕ್ಕಿಂತ ಏನಿರ್ತಾರೆ ಬಿಲೋ ಯಾರು ಇರ್ತಾರೆ ಕೆಳಗಿನವರು, ಅವೆಲ್ಲ ಕಲಿಕಾ ನ್ಯೂನ್ಯತೆ ಉಳ್ಳವರು. ಕಲಿಕಾ ನ್ಯೂನ್ಯತೆ ನಾವು ಒಂದು ತರಗತಿಯನ್ನ ನೋಡಿದಾಗ ಇಷ್ಟೆಲ್ಲ ಡಿವೈಡ್ ಮಾಡ್ತೀವಿ. ಇಲ್ಲಿ 1% ಇರ್ತಾರೆ ಇವರು ಪ್ರತಿಭಾವಂತರು, ಇವರು 6% ಇರ್ತಾರು, ಇವ್ರು 13% ಇರ್ತಾರು, ಇವರು 60% ಇರ್ತಾರು. ಹಿಂಗೆ ಡಿವೈಡ್ ಆಗುತ್ತೆ. ಇವ್ರು ಮತ್ತೆ 1% ಕಲಿಕಾ ಹಿಂದುಳಿಲ್ಲ 13%. ಈ ರೀತಿಯಾಗಿ ಪರ್ಸೆಂಟೇಜ್ಗಳನ್ನ ಡಿವೈಡ್ ಮಾಡ್ತೀವಿ. ಒಂದು ತರಗತಿಯನ್ನ ತೆಗೆದುಕೊಂಡಾಗ ಅತಿ ಅಂದ್ರೆ 130 ಮೇಲ್ಪಟ್ಟು ಐಕ್ಯೂ ಇತ್ತಂದ್ರೆ ಅವ್ರನ್ನ ಅತಿ ಪ್ರತಿಭಾವಂತರು. 120ರಿಂದ 29 ಬುದ್ಧಿಶಕ್ತಿ ಇತ್ತಂದ್ರೆ
ಪ್ರತಿಭಾವಂತರು. 110ರಿಂದ 119 ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತಂದ್ರೆ ಸರಾಸರಿಗಿಂತ ಮೇಲ್ಪಟ್ಟವರು. 90ರಿಂದ 109 IQ ಇತ್ತು ಅಂತಂದ್ರೆ ಸರಾಸರಿ ಮಟ್ಟದವರು. ಈ ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಇದು ಯಾವ ರೀತಿಯಾಗಿ ಹೋಗುತ್ತೆ ಅಂತಂದ್ರೆ ಒಂದು ಗಂಟೆ ಆಕಾರದ ಪಾರ್ಶ್ವ ಗಂಟೆ ಆಕಾರದ ಒಂದು ಇದರಲ್ಲಿ ನಾವು ಇದನ್ನ ಡಿವೈಡ್ ಮಾಡ್ತೀವಿ. ಈ ರೀತಿಯಾಗಿ ಗಂಟೆ ಆಕಾರದ ಪಾರ್ಶ್ವ ಗಂಟೆ ಆಕಾರದಲ್ಲಿ ಡಿವೈಡ್ ಮಾಡ್ತೀವಿ. ಈ ರೀತಿಯಾಗಿ ತೆಗೆದುಕೊಂಡ್ರೆ ಇದನ್ನು ಕೇಳಿದ್ದಾರೆ. ಇದನ್ನ ಆವರ್ತನ ಅಂತ ಹೇಳಿ ಕರೀತಾರೆ. ಪಾರ್ಶ್ವ ಆವರ್ತನ ರೇಖೆ ಅಂತಾನೂ ಕರೀತಾರೆ. ಬುದ್ಧಿಶಕ್ತಿ ಸೂಚ್ಯಾಂಕದ ರೇಖೆ ಅಂದ್ರೆ ಆವರ್ತನ ರೇಖೆ, ಪಾರ್ಶ್ವ ಗಂಟೆ ಆಕಾರದ ರೇಖೆ ಅಂತಾನೆ ಹೇಳ್ಬೋದು. TET ಕ್ವಶನ್ ಪೇಪರ್ ರೈಸ್ ಆಗಿದೆ. ಯಾಕಂದ್ರೆ ಮೊದಲು ಹೇಳಿದೆ ನಾವು ಅತಿ ಪ್ರತಿಭಾವಂತರು ಅವರು 1% ಇರ್ತಾರೆ. ನೆಕ್ಸ್ಟ್ ಪ್ರತಿಭಾವಂತರು ಅವರು 6% ಇರ್ತಾರೆ. ಈ ರೀತಿಯಾಗಿ ಏನೇನು ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಯಾರು ಬರ್ತಾರೆ, ಸರಾಸರಿಗಿಂತ ಮೇಲ್ಪಟ್ಟವರು ಅವರೊಂದು 13%, ಸರಾಸರಿಗಿಂತ ಕೆಳಪಟ್ಟವರು ಒಂದು 60%. ಹೀಗೆ ಇವು ಏನ್ ಡಿವೈಡ್ ಮಾಡ್ತೀವಲ್ಲ ಅದು ಪಾರ್ಶ್ವ ಗಂಟೆ ಆಕಾರದವರೆಗೆ ಕಡಿಮೆ ಇರುವುದರಿಂದ. ಮತ್ತೆ ಕಲಿಕಾ ನ್ಯೂನ್ಯತೆ ಇರೋರು 1% ಇರ್ತಾರೆ. ಆಮೇಲೆ ಕಲಿಕೆ ಅಂತ ಇಲ್ಲಿ ಹಿಂದುಳಿದವರು 13%. ಈ ರೀತಿಯಾಗಿ ನಮ್ಮ ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ರೇಖೆ ಈ ರೀತಿಯಾಗಿ ಗಂಟೆ ಆಕಾರದವಾಗಿ ಪಾರ್ಶ್ವ ಗಂಟೆ ಆಕಾರದಲ್ಲಿ ಕಂಡು ಬರುತ್ತೆ. ಪ್ರತಿಭಾವಂತರು ಕಲಿಕೆಯಲ್ಲಿ ಹಿಂದುಳಿದವರನ್ನು ತೆಗೆದುಕೊಂಡ್ರೆ ಅವರು ಕೊನೆಗೆ ಇರ್ತಾರೆ. ಕಡಿಮೆ ಜನ ಎವರೇಜ್ ಅಲ್ಲಿ 60% ಸಾಧಾರಣ ಮಟ್ಟದವರು ಇರ್ತಾರೆ ಒಂದು ತರಗತಿಯನ್ನು ತೆಗೆದುಕೊಂಡ್ರೆ. ನಾವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ ಹೇಳಿ ಬರುತ್ತೆ. ಒಂದು ತರಗತಿಯ ಶಿಕ್ಷಕ ಈ ಒಂದು ಪ್ರತಿಭಾವಂತರು ಇವೆಲ್ಲವನ್ನ ತಿಳ್ಕೊಂಡ್ಮೇಲೆ ಕಲಿಕೆಯಲ್ಲಿ ಉಳ್ಳವರು, ಸರಾಸರಿ ಮಗಿಂತ ಮೇಲ್ಪಟ್ಟವರು ಇವುಗಳನ್ನ ನಾವು ತಿಳಿಬೇಕಾದ್ರೆ ಅಥವಾ ಶಿಕ್ಷಕನಾದವನು ತಿಳಿಬೇಕಾದ್ರೆ ಕೆಲವೊಂದು ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ನಡೆಸಬೇಕು. ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ನಡೆಸಿದ ಮೇಲೆ ಅವರನ್ನ ನಾವು ವರ್ಗೀಕರಣವನ್ನು ಮಾಡಬಹುದು. ಈಗ ನಾವು ಸಡನ್ ಆಗಿ ಒಂದು ತರಗತಿಯನ್ನ ತೆಗೆದುಕೊಂಡ್ರೆ ಯಾರು ಯಾವ ಒಂದು ಬುದ್ಧಿಶಕ್ತಿ ಸೂಚ್ಯಂಕವನ್ನು ಹೊಂದಿದಾರಂತೆ ಗೊತ್ತಾಗೋದಿಲ್ಲ. ನಾವು ಅವರಿಗೆ ಕೆಲವೊಂದು ಪರೀಕ್ಷೆಗಳನ್ನ ತೆಗೆದುಕೊಳ್ಳುವುದರ ಮೂಲಕ ಅವರ ಒಂದು ಬುದ್ಧಿಶಕ್ತಿವನ್ನ ನಾವು ಕಂಡು ಹಿಡಿಬಹುದು. ಹಾಗಾದ್ರೆ ಆ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ್ಯಾವು ಅಂತ ಹೇಳಿ. ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ 2 ಬರುತ್ತೆ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಮತ್ತು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳು. ಇಲ್ಲಿ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿಗೆ ತೆಗೆದುಕೊಳ್ಳುವ ಪರೀಕ್ಷೆಗಳಿಗೆ ನಾವು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಸಮೂಹ ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಹಲವಾರು ವ್ಯಕ್ತಿಗಳಿಗೆ ಏಕಕಾಲದಲ್ಲಿ ತೆಗೆದುಕೊಳ್ಳುವಂತಹ ಪರೀಕ್ಷೆಗಳಿಗೆ ನಾವು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿಗೂ ಕೂಡ ತೆಗೆದುಕೊಳ್ಬಹುದು, ಸಮೂಹಕ್ಕೂ ಕೂಡ ತೆಗೆದುಕೊಳ್ಬಹುದು. ಒಬ್ಬ ವ್ಯಕ್ತಿಗೆ ಒಂದು ತೆಗೆದುಕೊಳ್ಳುವಂತಹ ಪರೀಕ್ಷೆಗಳು ಬಹಳಷ್ಟು ಇದಾವೆ. ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ ಆಗಿರ್ಬೋದು, ಅಥವಾ ಬಾಟಿಯಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ಬೋದು, ಬುದ್ಧಿಶಕ್ತಿ ತಪಶೀಲು ಪಟ್ಟಿಗಳಾಗಿರ್ಬೋದು. ಕೆಲವೊಂದು ಪರೀಕ್ಷೆಗಳಿದ್ದಾವೆ. ಆ ಪರೀಕ್ಷೆಗಳ ಮೂಲಕ ವೈಯಕ್ತಿಕವಾಗಿ ತೆಗೆದುಕೊಳ್ಬಹುದು. ಇನ್ನೂ ಕೆಲವೊಂದು ಪರೀಕ್ಷೆಗಳಿದ್ದಾವೆ. ಆ ಪರೀಕ್ಷೆಗಳ ಮೂಲಕ ಸಮೂಹವಾಗಿ ಬುದ್ಧಿಶಕ್ತಿ ಪರೀಕ್ಷೆವನ್ನ ತೆಗೆದುಕೊಳ್ಬಹುದು. ಆರ್ಮಿ ಆಲ್ಫಾ, ಆರ್ಮಿ ಬೀಟಾ, ರೆವೆನ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್, ಅಹುಜಾ ಅವರವರ ಬುದ್ಧಿಶಕ್ತಿ ಪರೀಕ್ಷೆಗಳು ಇವುಗಳು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳಾಗಿವೆ. ಇಲ್ಲಿ ಏನ್ ಬರುತ್ತೆ ಅಂದ್ರೆ ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ, ಬಾಟಿರ್ ಅವರ ಪರೀಕ್ಷೆ, ತಪಶೀಲು ಪಟ್ಟಿಗಳು ಇವೆಲ್ಲವೂ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳಾಗಿವೆ. ಈ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಮತ್ತೆ ಸಬ್ ಡಿವಿಷನ್ ಬರುತ್ತೆ. ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆ ಬರುತ್ತೆ. ಇಲ್ಲಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಶಾಬ್ದಿಕ, ಅಶಾಬ್ದಿಕ ಮತ್ತು ಕಾರ್ಯನಿರ್ವಹಣಾ ಪರೀಕ್ಷೆಗಳು ಬರುತ್ತೆ. ಈಗ ಮೊದಲು ವೈಯಕ್ತಿಕ ಬುದ್ಧಿಶಕ್ತಿ ಮತ್ತು ಸಮೂಹ ಬುದ್ಧಿಶಕ್ತಿಗೆ ಇರುವಂತಹ ವ್ಯತ್ಯಾಸಗಳು ಮತ್ತು ಅವುಗಳಂದ್ರೆ ಏನು ಅಂತ ನೋಡೋಣ. ಈ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತಂದ್ರೆ ಇದು ಒಬ್ಬ ವ್ಯಕ್ತಿಗೆ ಮಾತ್ರ ತೆಗೆದುಕೊಳ್ಬೇಕು.
ಒಬ್ಬ ವ್ಯಕ್ತಿಗೆ ತೆಗೆದುಕೊಳ್ಬಹುದು. ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿಯನ್ನ ಕಂಡುಹಿಡಿಯಲಿಕ್ಕೆ, ಒಬ್ಬ ಸಮಸ್ಯಾತ್ಮಕ ವಿದ್ಯಾರ್ಥಿಯನ್ನು ಕಂಡುಹಿಡಿಯಲಿಕ್ಕೆ ಒಬ್ಬ ವ್ಯಕ್ತಿಗೆ ಮಾತ್ರ ತೆಗೆದುಕೊಳ್ಬೇಕು. ಆಮೇಲೆ ಹಣ ಮತ್ತು ಹಣ ಮತ್ತು ಸಮಯ ಎರಡು ವೆಚ್ಚದಾಯಕ. ಇದು ಸಮಯ ವೆಚ್ಚದಾಯಕ. ಯಾಕಂದ್ರೆ ಒಬ್ಬನೇ ವ್ಯಕ್ತಿಗೆ ತೆಗೆದುಕೊಳ್ಳುವುದರಿಂದ ಅದಕ್ಕೆ ಸಂಬಂಧಪಟ್ಟಂತ ಒಂದು ಏನಿದೆ ಪರೀಕ್ಷೆಗಳಿಗೆ ಬೇಕಾದಂತ ಸಾಮಗ್ರಿಗಳನ್ನು ಒದಗಿಸಬೇಕು, ಮತ್ತು ಒಬ್ಬನೇ ವ್ಯಕ್ತಿಯನ್ನ ಪರೀಕ್ಷೆ ಮಾಡೋದ್ರಿಂದ ಉಳಿತಾಯ ಆಗುತ್ತೆ. ಇದು ವೆಚ್ಚದಾಯಕವಾಗಿದೆ. ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಅಂದ್ರೆ ಸಮಯನೂ ಹೆಚ್ಚು ತೆಗೆದುಕೊಳ್ಳುತ್ತೆ ಮತ್ತು ಹಣನೂ ಕೂಡ ವೆಚ್ಚ ಆಗುತ್ತೆ. ಮತ್ತೆ ಮುಖಾಮುಖಿ ಸಂದರ್ಭ, ಅಂತರ್ಮುಖಿ ಅಥವಾ ಮುಖಾಮುಖಿ. ಮುಖಾಮುಖಿ ಸಂಪರ್ಕ ಅಂದ್ರೆ ವಿದ್ಯಾರ್ಥಿ ಮತ್ತು ಇಲ್ಲಿ ಯಾರೂ ಇರಲ್ಲ, ವಿದ್ಯಾರ್ಥಿ ಮತ್ತು ಶಿಕ್ಷಕ ಇಬ್ಬರೇ ಇರುವುದರಿಂದ ಮುಖಾಮುಖಿ ಸಂಪರ್ಕ ಏರ್ಪಡುತ್ತದೆ. ಮುಖಾಮುಖಿ ಸಂಪರ್ಕ ಏರ್ಪಡುವುದರಿಂದ ಏನಾಗುತ್ತೆ ಅಂದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಉತ್ತಮ ಬಾಂಧವ್ಯನ ಬೆಳೆಯಬಹುದು ಮತ್ತು ಹೆಚ್ಚು ಆ ಒಂದು ವಿದ್ಯಾರ್ಥಿ ಬಗ್ಗೆ ಗಮನವನ್ನ ಕೇಂದ್ರೀಕರಿಸಲು ಒಂದು ಅವಶ್ಯಕವಾದಂತಹ ಒಂದು ಇದು ವಿಧಾನ. ಮತ್ತು ಓದಲು ಬರೆಯಲು ಬಾರದ ಮಕ್ಕಳಿಗೆ ಅದು ಅನುಕೂಲವಾಗಿದೆ. ಓದಲು ಬರೆಯಲು ಬಾರದ ವ್ಯಕ್ತಿಗಳಂದ್ರೆ ಅವ್ರು ಓದ್ಲಿಕ್ಕೆ ಬರೀಲಿಕ್ಕೆ ಬರದಂತಹ ವ್ಯಕ್ತಿಗಳು. ಅವ್ರಿಗೆ ಓದಕ್ ಬರಲಾನೆ, ಬರೆಯಲಿಕ್ಕೆ ಬರೋದಿಲ್ಲ ಅಂದ್ರೆ ಚಿತ್ರಗಳ ಮೂಲಕ ಆಗಿರ್ಬೋದು, ಆಟಿಕೆ ಸಾಮಗ್ರಿಗಳನ್ನು ಜೋಡಿಸೋದ್ರ ಮೂಲಕ ಆಗಿರ್ಬೋದು, ಚಿತ್ರವನ್ನ ಕೇಳಿಬಿಟ್ಟು ಆ ಚಿತ್ರಕ್ಕೆ ಹೊಂದಿಕೊಳ್ಳುವಂತ ಇನ್ನೊಂದು ಚಿತ್ರವನ್ನ ಜೋಡಿಸ್ರಿ ಅಂತ ಹೇಳ್ಕೊಡ್ಬಹುದಾಗಿದ್ದು, ಈ ರೀತಿಯಾಗಿ ಅಲ್ಲಿ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ. ಇದು ಓದ್ಲಿಕ್ಕೆ ಬರ್ಲಿಕ್ಕೆ ಬರದಾರದಂತ ಮಕ್ಕಳಿಗೆ ಕೂಡ ಇರುತ್ತೆ. ಆಮೇಲೆ ಸ್ಪರ್ಧೆಯ ಒತ್ತಡವಿಲ್ಲ, ಸ್ಪರ್ಧೆ ಇಲ್ಲ, ಇಲ್ಲಿ ಕಾಂಪಿಟೇಷನ್ ಇಲ್ಲ. ಮಗು ನಿರಾಳವಾಗಿ ನಿರ್ಭಯವಾಗಿ ಪ್ರಶ್ನೆಗಳನ್ನು ಬರೀಬಹುದು. ಈ ಸಮೂಹದಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು, ಹಲವಾರು ವ್ಯಕ್ತಿಗಳು ಇರೋದ್ರಿಂದ ಕಾಂಪಿಟೇಷನ್ ಇರುತ್ತೆ. ಅಲ್ಲಿ ಇನ್ನೊಬ್ಬ ನನ್ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂತಾನೆ, ಈ ರೀತಿಯಾಗಿ. ಇಲ್ಲಿ ಒಬ್ಬನೇ ವ್ಯಕ್ತಿ ಇರೋದ್ರಿಂದ ಸ್ಪರ್ಧೆಗೆ ಅವಕಾಶವಿಲ್ಲ. ಮಗು ನಿರಾಳವಾಗಿ ಮತ್ತು ನಿರಾತಂಕದಿಂದ ಎಕ್ಸಾಮ್ ಅನ್ನ ಬರೀಬಹುದು. ಪ್ರೋತ್ಸಾಹಕ್ಕೆ ಅವಕಾಶವಿದೆ, ಪ್ರೋತ್ಸಾಹ ಮಾಡಬಹುದು. ಒಂದೇ ಮಗು ಇರುವುದರಿಂದ ಒಂದೇ ಮಗುವಿಗೆ ವೈಯಕ್ತಿಕವಾಗಿ ಈ ಒಂದು ಪರೀಕ್ಷೆವನ್ನ ತೆಗೆದುಕೊಳ್ಳುವುದರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಏನ್ ಮೋಟಿವೇಟ್ ಮಾಡಬಹುದು, ಅವರನ್ನ ಪ್ರೋತ್ಸಾಹಿಸಬಹುದು, ಅವರಿಗೆ ಇನ್ನೊಂದ್ ಸ್ವಲ್ಪ ಪುಷ್ ಮಾಡಬಹುದು. ಸೊ ಪ್ರೋತ್ಸಾಹ ಸಿಗುತ್ತೆ. ಇವೆಲ್ಲವೂ ಕೂಡ ವೈಯಕ್ತಿಕ ಬುದ್ಧಿಶಕ್ತಿಯ ಒಂದು ಪರೀಕ್ಷೆಗಳಲ್ಲಿ ಕಂಡು ಬರ್ತವೆ. ಒಬ್ಬನೇ ವ್ಯಕ್ತಿಗೆ ತೋರಿಸ್ತಾರೆ ಹಣ ಮತ್ತು ಸಮಯದ ಉಳಿತಾಯ ವೆಚ್ಚದಾಯಕವಾಗಿದೆ. ಆಮೇಲೆ ವ್ಯಕ್ತಿಗೆ ಪ್ರೋತ್ಸಾಹ ನೀಡಬಹುದು, ಸ್ಪರ್ಧೆಗೆ ಅವಕಾಶವಿಲ್ಲ, ಓದಲು ಬರೆಯಲು ಬಾರದ ಮಕ್ಕಳಿಗೆ ಅನುಕೂಲವಾಗಿದೆ. ಇವೆಲ್ಲವೂ ಕೂಡ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಲಕ್ಷಣಗಳು, ಅದರ ಒಂದು ಪಾಯಿಂಟ್ಸ್ಗಳು ಕಂಡು ಬರುತ್ತೆ. ಹಾಗಾದ್ರೆ ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತಂದ್ರೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ್ಯಾವ ಇದಾವೆ, ಇದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳು ಯಾವ್ಯಾವ ಇದ್ದಾವೆ ಅಂತೇಳಿ, ಇದಕ್ಕೆ ನಾವು ಯಾವ ಪರೀಕ್ಷೆಗಳನ್ನ ಉದಾಹರಣೆಯಾಗಿ ಕೊಡಬಹುದು ಅಂತಂದ್ರೆ ಇದು ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್. ಹಾಗಾದ್ರೆ ವೈಯಕ್ತಿಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಉದಾಹರಣೆ ನಾವು ಕೊಡಬಹುದು? ಭಾಟಿಯಾರವರ ಬುದ್ಧಿಶಕ್ತಿ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ ಉದಾಹರಣೆ ಕೊಡಬಹುದು. ಭಾಟಿಯಾರವರ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇನಿದೆ ಅದು ವೈಯಕ್ತಿಕವಾಗಿ ಒಬ್ಬನೇ ವ್ಯಕ್ತಿಗೆ ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ, ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ, ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ. ಅಹುಜಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ, ಅಹುಜಾ ಪರೀಕ್ಷೆ ಅಥವಾ ಅಹುಜಾರ ಬುದ್ಧಿಶಕ್ತಿ ಪರೀಕ್ಷೆ. ಬುದ್ಧಿಶಕ್ತಿ ತಪಸೀಲು ಪಟ್ಟಿ, ಇವು ನಾಲ್ಕು ಕೂಡ ಇಂಪಾರ್ಟೆಂಟ್ ಇದೆ, ನೀವು ನೆನಪಿನಲ್ಲಿ ಇಟ್ಕೋಬಹುದು. ವೈಯಕ್ತಿಕ ಬುದ್ಧಿಶಕ್ತಿ ಇವೆಲ್ಲ ನಾಲ್ಕು ಕೊಟ್ಬಿಟ್ಟು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು, ಸಮೂಹ ಬುದ್ಧಿಶಕ್ತಿ, ಆಫ್ಲೈನ್ ಕ್ವಶನ್ಸ್ ಬರ್ಬೋದು. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂದ್ರೆ ಈ ರೀತಿಯ ಲಕ್ಷಣಗಳು ಬರುತ್ತೆ. ಅದಕ್ಕೆ ಉದಾಹರಣೆ ಯಾವ ಪರೀಕ್ಷೆಗಳು ಬರುತ್ತೆ ಅಂದ್ರೆ ಭಾಟಿಯಾರ ಅವರ ಬುದ್ಧಿಶಕ್ತಿ ಪರೀಕ್ಷೆ, ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ, ಅಹುಜಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ. ಇದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬರುತ್ತೆ. ಇನ್ನು ಇಲ್ಲಿ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯನ್ನ ನೋಡೋಣ. ಸಮೂಹ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಒಂದು ಗುಂಪಿಗೆ ಅಥವಾ ಒಂದು ಗುಂಪು ಸಮೂಹಕ್ಕೆ ನಾವು ಬಳಸುವಂತ ಪರೀಕ್ಷೆ. ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಹಲವಾರು, ಒಬ್ಬನೇ ವ್ಯಕ್ತಿ ಇರಲ್ಲ, ಹಲವಾರು ವ್ಯಕ್ತಿಗಳಿಗೆ ಒಮ್ಮೆ ಮಾಡ್ಬೋದು, ಹಲವಾರು ವ್ಯಕ್ತಿಗಳಿಗೆ ಅಥವಾ ಹಲವಾರು ವಿದ್ಯಾರ್ಥಿಗಳಿಗೆ. ಇಲ್ಲಿ ಹಣ ಮತ್ತು ಸಮಯದ ಉಳಿತಾಯ ಆಗುತ್ತೆ. ಇಲ್ಲಿ ಒಬ್ಬನೇ ವ್ಯಕ್ತಿಗೆ ನಡೆಸುವುದರಿಂದ ಹಣ ಮತ್ತು ಸಮಯ ಉಳಿತಾಯ ಆಗಲ್ಲ. ಇಲ್ಲಿ ಗುಂಪಿಗೆ ನಡೆಸುವುದರಿಂದ ಏಕಕಾಲಕ್ಕೆ ಹಲವಾರು ವ್ಯಕ್ತಿಗಳೇ ನಡೆಸುವುದರಿಂದ ಹಣ ಸಮಯ ಎರಡೂ ಉಳಿತಾಯ ಆಗುತ್ತೆ. ಮತ್ತೆ ಈ ಪರೀಕ್ಷೆ ವೆಚ್ಚದಾಯಕವಲ್ಲ. ಹಲವಾರು ವಿದ್ಯಾರ್ಥಿಗಳು ಒಂದ್ಸರಿ ನಡೆಸುವುದರಿಂದ
ವೆಚ್ಚದಾಯಕ ಅಲ್ಲ. ಇದು ವರ್ತನೆಯ ಅಧ್ಯಯನವಲ್ಲ. ವರ್ತನೆಯ ಅಧ್ಯಯನವಲ್ಲ. ನಾವು ವೈಯಕ್ತಿಕ ಪರೀಕ್ಷೆಯಲ್ಲಿ ಒಬ್ಬನೇ ವ್ಯಕ್ತಿಯನ್ನು ಅಬ್ಸರ್ವ್ ಮಾಡೋದ್ರಿಂದ ವ್ಯಕ್ತಿಯ ವರ್ತನೆಯನ್ನ ತಿಳ್ಕೊಳ್ಬಹುದು. ಇಲ್ಲಿ ಗುಂಪಿನಲ್ಲಿ 30, 40, 20 ಜನ ಇರುವುದರಿಂದ ಶಿಕ್ಷಕನಾದವನಿಗೆ ವರ್ತನೆಯ ಅಧ್ಯಯನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ವೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ವರ್ತನೆಯ ಅಧ್ಯಯನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನೊಂದು ನಿರಾಸಕ್ತಿ ತಾಳಬಹುದು. ಇಲ್ಲಿ ನಿರಾಸಕ್ತಿ, ಯಾಕಂದ್ರೆ ಗುಂಪಿನಲ್ಲಿ 10, 15, 30 ಜನ ಹುಡುಗರು ಇರೋದ್ರಿಂದ ಕೆಲವೊಬ್ರು ನಿರಾಸಕ್ತಿಯನ್ನ ಪರೀಕ್ಷೆಯಲ್ಲಿ ಬರೆಯಲು ಆಸಕ್ತಿ ಇಲ್ಲದೆ ಹೊರಗಡೆನೋ ಇನ್ನೆಲ್ಲ ನೋಡ್ಕೊಂಡು ಕಾಲವನ್ನು ಕೂಡ ಕಳಿಬಹುದು. ಈ ಪರೀಕ್ಷೆ ನಿರಾಸಕ್ತಿದಾಯಕವಾಗಿದೆ ಅಂತ ಹೇಳ್ತಾರೆ. ಈ ಪರೀಕ್ಷೆನ ನಾವು ಚಿಕ್ಕ ಮಕ್ಕಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 30 ಜನ ಕೂಡಿಸ್ಕೊಂಡು ಒಮ್ಮೆ ಎಕ್ಸಾಮ್ ಬರೀರಿ, ಯಾವುದೋ ಒಂದು ಚಟುವಟಿಕೆ ಕೊಟ್ರೆ ಅವರು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ದೊಡ್ಡ ಮಕ್ಕಳಿಗೆ ಮತ್ತೆ ಬರೆಯಲು ಬರುವ ಮಕ್ಕಳಿಗೆ ಅನುಕೂಲವಾಗಿದೆ. ದೊಡ್ಡವರಿಗೆ ಓದಲು ಬರೆಯಲು ಬರುವ ಮಕ್ಕಳಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರಬೇಕು ಮತ್ತು ಅವರಿಗೆ ತಿಳುವಳಿಕೆ ಜ್ಞಾನ ಇರಬೇಕು. ಆ ಒಂದು ಮಕ್ಕಳಿಗೆ ಇಲ್ಲಿ ಸ್ಪರ್ಧೆಗೆ ಅವಕಾಶವಿದೆ. ಕಾಂಪಿಟೇಷನ್ ಇಲ್ಲೇ ಇದೆ. ಬಹಳ ಜನ ಇರುವುದರಿಂದ ಸ್ಪರ್ಧೆಗೆ ಅವಕಾಶವಿದೆ, ಸ್ಪರ್ಧಿಸ್ಲಿಕ್ಕೆ ಅವಕಾಶವಿದೆ. ಯಾಕಂದ್ರೆ 30 ಜನ ಅಂದ್ರೆ 30 ಜನರಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಅಗತ್ಯತೆಗಳಿಗೆ ತಕ್ಕಂತೆ ಇಲ್ಲಿ ನಾವು ಪ್ರಶ್ನೆಗಳನ್ನ ಚೇಂಜ್ ಕೂಡ ಮಾಡ್ಕೋಬಹುದು. ಹಲವಾರು ವ್ಯಕ್ತಿಗಳಿಗೆ ಸಮಯ ಉಳಿತಾಯ ಇದೆ. ಓದಲು ಬರೆಯುವ ಮಕ್ಕಳಿಗೆ, ವಯಸ್ಕರಿಗೆ ಮತ್ತು ದೊಡ್ಡವರಿಗೆ ಸ್ಪರ್ಧೆಗೆ ಅವಕಾಶ ಇದೆ. ನಿರಾಸಕ್ತಿಯನ್ನು ತಾಳ್ಬಹುದು. ಇವೆಲ್ಲವೂ ಕೂಡ ಸಮೂಹ ಬುದ್ಧಿಶಕ್ತಿಯಲ್ಲಿ ಬರುತ್ತೆ. ಇಲ್ಲಿ ನಾವು ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ, ಅಹುಜಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ತಪಸೀಲು ಪಟ್ಟೆ ಇವುಗಳಿಗೆ ಉದಾಹರಣೆ ಕೊಟ್ಟೆ. ಹಾಗಾದ್ರೆ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ್ಯಾವ ಇದಾವೆ, ಉದಾಹರಣೆನ ಯಾವಾಗ ಕೊಡ್ಬೋದು ನಾವು? ಅಹುಜಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆನ ಇಲ್ಲಿ ಉಪಯೋಗ ಆಗುತ್ತೆ, ಇನ್ನೊಂದು ಪರೀಕ್ಷೆ ಇಲ್ಲಿ ಉಪಯೋಗ ಆಗುತ್ತೆ. ರೆವನ್ ಪ್ರೋಗ್ರೆಸಿವ್ ಮ್ಯಾಟ್ರಸಸ್, ಆಮೇಲೆ ಅಹುಜಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ, ಇನ್ನೊಂದು ಬರುತ್ತೆ ಬುದ್ಧಿಶಕ್ತಿ ತಪಸೀಲು ಪಟ್ಟೆಗಳು 2 ಅಂತ ಬರುತ್ತೆ. ನಾವಿಲ್ಲಿ ಉದಾಹರಣೆಯನ್ನು ಏನನ್ನು ಕೊಡಬಹುದು ಅಂದ್ರೆ, ಇಲ್ಲಿ ಏನನ್ನು ಉದಾಹರಣೆಗಳನ್ನ ಕೊಡಬಹುದು ಅಂತಂದ್ರೆ, ಸ್ಟ್ಯಾನ್ಫೋರ್ಡ್ ಬಿನೆ ಪರೀಕ್ಷೆ, ಸ್ಟ್ಯಾನ್ಫೋರ್ಡ್ ಪುಣೆ ಪರೀಕ್ಷೆ ಬರಲ್ಲ, ರೆವನ್ ಪ್ರೋಗ್ರೆಸಿವ್ ಮ್ಯಾಟ್ರಸಸ್ ಬರುತ್ತೆ. ರೆವನ್ ಪ್ರೋಗ್ರೆಸಿವ್ ಮ್ಯಾಟ್ರಸಸ್ ಪರೀಕ್ಷೆಯನ್ನ ಕೊಡ್ಬೋದು. ರೆವನ್ ಪ್ರೋಗ್ರೆಸಿವ್ ಮ್ಯಾಟ್ರಸಸ್ ಪರೀಕ್ಷೆನ ಕೊಡ್ಬೋದು. ಆರ್ಮಿ ಅಲ್ಫಾ, ಆರ್ಮಿ ಬೀಟಾ, ಆರ್ಮಿ ಅಲ್ಫಾ, ಆರ್ಮಿ ಬೀಟಾ, ರೆವನ್ ಪ್ರೋಗ್ರೆಸಿವ್ ಮ್ಯಾಟ್ರಸಸ್ ಮತ್ತು ತಪಸೀಲು ಪಟ್ಟಿಗಳು, ಬುದ್ಧಿಶಕ್ತಿ ತಪಸೀಲು ಪಟ್ಟಿಗಳು, ಇವೆಲ್ಲವೂ ಕೂಡ ನಾವು ಈ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ನಾವು ಬಳಸಬಹುದು. ಇದರಲ್ಲಿ ಯಾವ ರೀತಿಯಾಗಿ ಉದಾಹರಣೆಗಳದಾವು, ಇಲ್ಲಿ ಯಾವ ರೀತಿ, ಇದು ವೈಯಕ್ತಿಕ ಸಂಬಂಧಪಟ್ಟಂತೆ ಏನೇನು ಲಕ್ಷಣಗಳು ಬರುತ್ತೆ, ಸಮೂಹ ಬುದ್ಧಿಶಕ್ತಿ ಸಂಬಂಧಪಟ್ಟಂತೆ ಏನೇನು ಲಕ್ಷಣಗಳು ಬರುತ್ತೆ, ನೀವು ನೆನಪಲ್ಲಿ ಇಟ್ಕೋಬೇಕು ಪ್ರತಿಯೊಂದು ಪಾಯಿಂಟ್. ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಅಪ್ಲೈಡ್ ಕ್ವಶನ್ಸ್ ಬಂದ್ರು ಕೂಡ ಆನ್ಸರ್ ಅನ್ನ ಮಾಡಬಹುದು. ಅದರಲ್ಲಿ ಮೂರು ಸಬ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದೆ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಶಾಬ್ದಿಕ, ಅಶಾಬ್ದಿಕ, ಕಾರ್ಯನಿರ್ವಹಣ ಅಂತ ಬರುತ್ತೆ. ಇದರಲ್ಲಿ ಸೇಮ್ ಬರುತ್ತೆ, ಶಾಬ್ದಿಕ ಮತ್ತು ಅಶಾಬ್ದಿಕ. ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಇದು ಸಮೂಹಕ್ಕೆ, ಇದು ಒಬ್ಬ ವ್ಯಕ್ತಿಗೆ. ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಪರೀಕ್ಷಿಸಬಹುದು, ಅವರಿಗೆ ಕೆಲವೊಂದು ಪದಗಳನ್ನ ಜೋಡಿಸ್ಲಿಕ್ಕೆ ಕೊಡಬಹುದು, ಅವರಿಗೆ ಒಂದು ಹೊಂದಿಸಿ ಬರೆಯಿರಿ, ಪದಗಳ ಜೋಡಣೆ, ಇವುಗಳನ್ನು ಕೊಡುತ್ತೆ. ಅದರಲ್ಲಿ ಯಾವ ರೀತಿಯಾಗಿರುತ್ತೆ, ಪದಗಳ ಜೋಡಣೆ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಒಂದು ಪದವನ್ನು ಕೊಟ್ಟು ಬಿಟ್ಟ ಸ್ಥಳವನ್ನು ತುಂಬಿ ಆಗಿರ್ಬೋದು, ಈ ರೀತಿಯಾಗಿ ಜೋಡಣೆಗಳು ಇರುತ್ತೆ. ಇಲ್ಲಿ ಅಶಾಬ್ದಿಕ ಒಂದು ಇದರಲ್ಲಿ ಚಿತ್ರಗಳು, ಕಾರ್ಡ್ಗಳು, ಚಿತ್ರಗಳು, ಆಮೇಲೆ ಮರದ ಕಟ್ಟಿಗೆ ತುಂಡು,
ಆ ಒಂದು ಮರದ ಕಟ್ಟಿಗೆ ತಿರುಳನ್ನ ತೋರಿಸ್ಬಿಟ್ಟು ಕಲರ್ ಹೊಂದಿ ಜೋಡಿಸೋದಾಗಿರ್ಬೋದು. ಹೀಗೆ ಒಂದು ಮಕ್ಕಳಿಗೆ ಯಾವ್ದಾದ್ರು ಒಂದು ಅಶಾಬ್ದಿಕ ಅಂದ್ರೆ ಚಿತ್ರಗಳ ಮೂಲಕ ಅಲ್ಲ ಕಾರ್ಡ್ಗಳ ಮೂಲಕ ಪ್ರಾಣಿಗಳ ಒಂದು ಚಿತ್ರ, ಮರದ ಕಟ್ಟಿಗೆಯ ತುಂಡು, ಆ ತುಂಡನ್ನು ಜೋಡಿಸಿದ್ರೆ ಯಾವ ಇದಾಗುತ್ತೆ, ಅಲ್ಲಿ ಒಂದಕ್ಕೆ ಸಂಬಂಧಪಟ್ಟಂತ ಚಿತ್ರ, ಕಾರ್ಡು, ತುಂಡು ಇರುತ್ತೆ, ಕಟ್ಟಿಗೆ ತುಂಡು, ಅದು ಇನ್ನೊಂದಕ್ಕೆ ಹೋಲಿಕೆ ಆಗುತ್ತೆ. ಆ ಮಗು ಅದನ್ನ ಜೋಡಿಸ್ಬೇಕು ಅಥವಾ ಚಿತ್ರವನ್ನ ಇದ್ ಮಾಡ್ಬೇಕು. ಈ ರೀತಿಯಾಗಿ ಇರುವುದಕ್ಕೆ ಅಶಾಬ್ದಿಕ ಅಂತ ಹೇಳಿ ಕರಿತೀವಿ. ಕಾರ್ಯನಿರ್ವಹಣಾ ಪರೀಕ್ಷೆ. ಕಾರ್ಯನಿರ್ವಹಣಾ ಪರೀಕ್ಷೆಗಳಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಬಂಧಪಟ್ಟಂತೆ ಇರುತ್ತೆ. ಮಗು ಅಲ್ಲಿ ತನ್ನಿಂದ ತಾನೇ ಏನನ್ನಾದ್ರೂ ಅಮೂರ್ತ ಕಲ್ಪನೆಯನ್ನ ಮಾಡ್ಕೊಂಡು ಮುಂದಿನ ಇದನ್ನ ಮಾಡಬೇಕು. ಉದಾಹರಣೆಗಾಗಿ ಆನೆಯ ಚಿತ್ರ ಇರುತ್ತೆ ಅಂತ ತೆಗೆದುಕೊಳ್ಳಿ. ಆನೆಗೆ ಸಂಬಂಧಪಟ್ಟಂತ ಏನೇನು ವಸ್ತುಗಳು ಇರ್ತಾವ ಹೋಲಿಕೆ ಮಾಡ್ಬಿಟ್ಟು ಅದು ತನ್ನಿಂದ ತಾನೇ ರಚನೆ ಮಾಡ್ಬೇಕು. ಆ ರೀತಿಯಾಗಿ ಮಕ್ಕಳಿಗೆ ಇದಕ್ಕಂದ್ರೆ ಇಟ್ಟಿಗೆ ಇರುತ್ತೆ. ಇಲ್ಲಿ ಇಟ್ಟಿಗೆ ಏನಿದೆ, ಇಟ್ಟಿಗೆಯಿಂದ ಏನ್ ಮಾಡ್ಬೋದು, ಮಗು ಜೋಡಿಸೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ತಾನೇ ಕಾರ್ಯವನ್ನ ನಿರ್ವಹಿಸಬೇಕು. ಆ ರೀತಿಯಾಗಿ ಇದರಲ್ಲಿ ಇರುತ್ತೆ. ಸೇಮ್ ಇಲ್ಲೇ ಸಮೂಹ ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆಗಳು ಇದಕ್ಕೇನ್ ಇರುತ್ತೋ ಅದಕ್ಕೂ ಸೇಮ್ ಅದೇ ಇರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಮಾಡ್ತಾರೆ, ಇಲ್ಲಿ ಗುಂಪಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಶಾಬ್ದಿಕದಲ್ಲಿ ಇಲ್ಲಿ ಕೂಡ ಗುಂಪಿಗೆ ಪದಗಳ ಆ ಒಂದು ವಯೋಮಾನದ ತಕ್ಕಂತೆ ಈಗ 9ನೇ ಕ್ಲಾಸ್ 5ನೇ ಕ್ಲಾಸ್ ಮಗುವಿಗೆ ಮಾಡ್ತಾರೆ ಅಂದ್ರೆ 5ನೇ ಕ್ಲಾಸಿನ ಮಗುವಿನ ಮಾನಸಿಕ ಮತ್ತು ದೈಹಿಕ ವಯಸ್ಸು ಎಷ್ಟಿರುತ್ತೆ ಆ ಸಂಬಂಧಪಟ್ಟಂತೆ ಪದಗಳ ಜೋಡಣೆ ಆಗಿರ್ಬೋದು, ಪದಗಳ ಅರ್ಥವನ್ನು ಹೊಂದಿಸುವುದಾಗಿರ್ಬೋದು, ಅರ್ಥ ಹೊಂದಿಕೆ ಮಾಡೋದಾಗಿರ್ಬೋದು, ಮರು ಹೊಂದಾಣಿಕೆ ಆಗಿರ್ಬೋದು, ಬಿಟ್ಟ ಸ್ಥಳ ತುಂಬಿ ಆಗಿರ್ಬೋದು. ಮಕ್ಕಳ ಒಂದು ಮಾನಸಿಕ ದೈಹಿಕ ಸಂಬಂಧಪಟ್ಟಂತೆ ಇಲ್ಲಿ ಸಮೂಹಕ್ಕೆ ನಡೆಸ್ತಾರೆ. ಅಶಾಬ್ದಿಕ ಪರೀಕ್ಷೆಗಳು ಸೇಮ್ ಚಿತ್ರಗಳ ಮೂಲಕ ಆಗಿರ್ಬೋದು, ಚಿತ್ರಪಟಗಳ ಮೂಲಕ ಆಗಿರ್ಬೋದು, ಬಿಟ್ಟ ಸ್ಥಳವನ್ನು ತುಂಬುವುದು, ಒಂದು ಚಿತ್ರವನ್ನು ಕೊಟ್ಬಿಟ್ಟು ಅದಕ್ಕೆ ಹೋಲಿಕೆ ಆಗಿರೋ ಮತ್ತೊಂದು ಚಿತ್ರವನ್ನು ಕೊಟ್ಟು ಮಗು ಅದನ್ನು ಹೊಂದಿಸುವುದಾಗಿರ್ಬೋದು ಅಥವಾ ವಿದ್ಯಾರ್ಥಿ ಅದನ್ನು ಹೊಂದಿಸೋದಾಗಿರ್ಬೋದು. ಈ ರೀತಿಯಾಗಿ ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆಗಳು ಕಂಡು ಬರುತ್ತೆ. ಸಮೂಹ ಪರೀಕ್ಷೆಗಳು, ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆಗಳು. ಸಮೂಹ ಪರೀಕ್ಷೆಗಳಿಗೆ ರೆವೆನ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್, ಆಮೇಲೆ ತಪಶೀಲು ಪಟ್ಟಿಗಳು, ಆರ್ಮಿ ಅಲ್ಫಾ, ಆರ್ಮಿ ಬೀಟಾ ಉದಾಹರಣೆಯನ್ನು ಕೊಡಬಹುದು. ವೈಯಕ್ತಿಕ ಸಂಬಂಧಪಟ್ಟಂತೆ ಅಹುಜಾರ್ ಅವರ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ, ಭಾಟಿಯಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ, ಇಲ್ಲಿ ಕೂಡ ತಪಶೀಲು ಪಟ್ಟಿಗಳು ಬರುತ್ತವೆ. ಈ ರೀತಿಯಾಗಿ ವೈಯಕ್ತಿಕ ಮತ್ತು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ನಾವು ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಕ್ಕಳನ್ನ ಬುದ್ಧಿಶಕ್ತಿ ಸೂಚ್ಯಂಕಕ್ಕೆ ಅನುಗುಣವಾಗಿ ನಾವು ವಿಂಗಡಣೆಯನ್ನ ಮಾಡಬಹುದು. ಇದೆಲ್ಲವನ್ನ ಮಾಡುವುದರಿಂದ ಶಿಕ್ಷಕನಾದವನಿಗೆ ಮತ್ತು ಶಿಕ್ಷಕರಿಗೆ ಏನ್ ಯೂಸ್ ಇದೆ ಇದು ಅಂದ್ರೆ, ಶಿಕ್ಷಕನಾದವನಿಗೆ ತರಗತಿಯ ಶಿಕ್ಷಕ ಮಕ್ಕಳ ಒಂದು ಸಾಮರ್ಥ್ಯ ಅನುಸಾರವಾಗಿ ಗುಂಪುಗಳನ್ನು ರಚಿಸಬಹುದು. ಸಾಮರ್ಥ್ಯಾನುಸಾರ ಗುಂಪುಗಳನ್ನು ರಚಿಸಬಹುದು. ಈಗ ಅತಿ ಹೆಚ್ಚು ಜನ ಒಂದು 10 ಜನ ಕಲಿಕಾ ನ್ಯೂನ್ಯತೆ ಮಕ್ಕಳು ಇದ್ರಂದ್ರೆ ಅವುಗಳು ಸೆಪರೇಟ್ ಮಾಡಿಬಿಟ್ಟು ಅವರಿಗೆ ಪರಿಹಾರ ಬೋಧನೆ ಆಗಿರ್ಬೋದು, ಅವರಿಗೆ ಮನೋವಿಜ್ಞಾನದ ಸಂಬಂಧಪಟ್ಟ ಯಾವ್ದಾದ್ರು ವಿಧಾನಗಳನ್ನ ಬಳಸುವುದರಾಗಿರ್ಬೇಕು. ಈಗ ಅತಿ ಪ್ರತಿಭಾವಂತ ಇದ್ರೆ ಅವರುಗಳ ಸೂಕ್ತ ತರಗತಿಯನ್ನು ಒದಗಿಸುವುದಾಗಿರ್ಬೋದು, ಸಹಪಠ್ಯ ಚಟುವಟಿಕೆಗಳನ್ನ ಕೊಡೋದಾಗಿರ್ಬೋದು. ಅಥವಾ ಕಲಿಕೆಯಲ್ಲಿ ನ್ಯೂನ್ಯತೆ ಇರುವಂತಹ ಮಗು ಇತ್ತು ಅಂದ್ರೆ ಆ ಒಂದು ಕಲಿಕಾ ನ್ಯೂನ್ಯತೆಯನ್ನು ಕಂಡುಹಿಡಿಯುವುದಾಗಿರ್ಬೋದು. ಈ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ನಡೆಸುವುದರಿಂದ ಶಿಕ್ಷಕನಿಗೆ ಮಕ್ಕಳ ಸಾಮರ್ಥ್ಯಾನುಸಾರ ಗುಂಪುಗಳನ್ನ ರಚನೆ ಮಾಡ್ಲಿಕ್ಕೆ ಸಹಾಯಕವಾಗುತ್ತೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ತಿಳಿಲಿಕ್ಕೆ ಸಹಾಯಕವಾಗುತ್ತೆ. ಸಾಮರ್ಥ್ಯ ತಿಳಿಯಲು, ಮಕ್ಕಳ ಸಮಸ್ಯೆಗಳನ್ನ ಕಂಡುಹಿಡಿಯಲು, ಶಿಕ್ಷಕನಿಗೆ ಈ ಬುದ್ಧಿಶಕ್ತಿ ಪರೀಕ್ಷೆಗಳು ಸಹಾಯಕವಾಗಿದೆ. ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲು, ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಲು, ಅವರಿಗೆ ಸೂಕ್ತ ಬೋಧನಾ ವಿಧಾನಗಳನ್ನ ಅನುಸರಿಸಲು, ಅಳವಡಿಸಿಕೊಳ್ಳಲು, ಸೂಕ್ತ ಬೋಧನಾ ವಿಧಾನ. ಈ ಪ್ರತಿಭಾವಂತವರಿಗೆ ಅತಿ ಪ್ರತಿಭಾವಂತ ಮಗು ಇತ್ತು ಅಂದ್ರೆ ಒಂದ್ ತರಗತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಎವರೇಜ್ ನಾವು ಬೋಧನೆ ಮಾಡಿದ್ರೆ ಆ ಮಗು ಪ್ರತಿಭಾವಂತ ಮಗು ನಿರಾಸಕ್ತಿಯನ್ನ ತಾಳುತ್ತೆ. ಯಾಕಂದ್ರೆ ಆಲ್ರೆಡಿ ಗೊತ್ತಿರುವಂತ ವಿಷಯನೇ ಹೇಳ್ತಿದಾರ ಅಂತೇಳಿ.
ಈ ಒಂದು ಜ್ಞಾನ ಶಿಕ್ಷಕರಿಗೆ ಇತ್ತು ಅಂತಂದ್ರೆ ಅವರ ಮಕ್ಕಳ ಮಟ್ಟಕ್ಕೆ ತಕ್ಕಂತೆ ನಾವು ಬೋಧನೆಯನ್ನು ಮಾಡ್ಬೋದು. ಅತಿ ಪ್ರತಿಭಾವಂತ ಮಗು ಏನಿರುತ್ತೆ ಅಂದ್ರೆ ವೀಕ್ಷಣೆ ಮಾಡುವುದರಲ್ಲಿ, ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಕುತೂಹಲಕಾರಿಯಾಗಿರುತ್ತೆ. ಅಂತಹ ಮಕ್ಕಳಿಗೆ ಹೊರ ಸಂಚಾರ, ಪರಿಸರದಲ್ಲಿ ಕಲಿಕೆ ಅಥವಾ ಪ್ರಯೋಗಾಲಯಗಳ ಮೂಲಕ ಕಲಿಕೆ ಅಥವಾ ಗ್ರಂಥಾಲಯಗಳನ್ನು ಒದಗಿಸುವುದರ ಮೂಲಕ ಆ ರೀತಿಯಾಗಿ ಗೊತ್ತಿದ್ರೆ ಶಿಕ್ಷಕನ ಅದನ್ನು ತನ್ನ ಬೋಧನಾ ವಿಧಾನಗಳಲ್ಲಿ ಅಥವಾ ಕಲಿಕಾ ಸಾಮಗ್ರಿಗಳನ್ನ ಬಳಸಿಕೊಂಡು ಟೀಚ್ ಮಾಡ್ಲಿಕ್ಕೂ ಸಹಾಯಕವಾಗುತ್ತದೆ. ಸೂಕ್ತ ಕಲಿಕಾ ಸಾಮಗ್ರಿಗಳನ್ನ ಬಳಸಲು ಸೂಕ್ತ ಕಲಿಕಾ ಸಾಮಗ್ರಿಗಳನ್ನ ಈಗ ಕಲಿಕೆಯಲ್ಲಿ ನ್ಯೂನತೆ ಇರುವಂತಹ ಮಗುವಿಗೆ ಯಾವ ರೀತಿಯ ಕಲಿಕಾ ಸಾಮಗ್ರಿ ಚಿತ್ರಗಳ ಮೂಲಕ ಬೋಧಿಸಿದ್ರೆ ಸಾಕು. ಮಗುವಿಗೆ ಕೇಳುವುದು ನೋಡುವುದು ಏಕಕಾಲಕ್ಕೆ ಆಗುತ್ತೆ. ಅದೇ ಪ್ರತಿಭಾವಂತ ಮಗು ಇತ್ತಂದ್ರೆ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಬೋಧಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಅದನ್ನು ಹೊರ ಸಂಚಾರಕ್ಕೆ ಕರೆದುಕೊಂಡು ಹೋಗೋದಾಗಿರ್ಬೋದು. ಪ್ರತಿಭಾವಂತರು ಪ್ರಯೋಗ ಮಾಡಲಿಕ್ಕೆ ತಾರ್ಕಿಕವಾದ ಚಿಂತನೆ ಜಾಸ್ತಿ ಇರುತ್ತೆ. ಅವರಿಗೆ ಗ್ರಂಥಾಲಯದಲ್ಲಿರೋ ಹೆಚ್ಚಿನ ಬುಕ್ಸ್ಗಳನ್ನ ಕೊಡುವುದಾಗಿರ್ಬೋದು. ಈ ರೀತಿಯಾಗಿ ಆ ಒಂದು ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನಾ ವಿಧಾನಗಳಲ್ಲಿಯೂ ಕೂಡ ಕಲಿಕಾ ಸಾಮಗ್ರಿಗಳನ್ನ ಬಳಸೋದ್ರ ಕೂಡ ಶಿಕ್ಷಕ ಇದಾಗುತ್ತೆ. ಸೊ ಈ ರೀತಿಯಾಗಿ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡುವುದರಿಂದ ಶಿಕ್ಷಕನಿಗೆ ಸಾಮರ್ಥ್ಯ ಅನುಸಾರ ಗುಂಪು ರಚನೆ ಮಾಡಲಿಕ್ಕೆ, ವಿದ್ಯಾರ್ಥಿಗಳ ಸಾಮರ್ಥ್ಯ ತಿಳಿಯಲು, ಸಮಸ್ಯೆ ಕಂಡುಹಿಡಿಯಲು, ಪರಿಹಾರ ಸೂಚಿಸಲು, ಬೋಧನಾ ವಿಧಾನಗಳಲ್ಲಿ ಬದಲಾವಣೆ ತರಲು, ಕಲಿಕಾ ಸಾಮಗ್ರಿಗಳನ್ನು ಸೂಕ್ತವಾಗಿ ಬೆಳೆಸಲು ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆಯಿಂದ ಶಿಕ್ಷಕರು ಕೂಡ ಏನು ವಿದ್ಯಾರ್ಥಿಗಳ ಸಾಮರ್ಥ್ಯ ಗುರುತಿಸಿ ಅವರ ಒಂದು ಬೋಧನೆಯಲ್ಲಿ ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟಾಗಿತ್ತು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ. ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ಕೇಳಿದರೆ, ಪ್ರತಿಭಾವಂತರಾದ್ರೆ ಬುದ್ಧಿಶಕ್ತಿಯ ಸೂಚ್ಯಾಂಕ ಎಷ್ಟಿರುತ್ತೆ, ಈ ಒಂದು ಬುದ್ಧಿಶಕ್ತಿಯ ವರ್ಗೀಕರಣವನ್ನು ಕೇಳಿದ್ದಾರೆ. ಬುದ್ಧಿಶಕ್ತಿಯ ಸೂಚ್ಯಾಂಕದ ಬಗ್ಗೆ ಕ್ವಶನ್ಸ್ ಬಂದಿದೆ. ಆಮೇಲೆ ಬುದ್ಧಿಶಕ್ತಿ ವೈಯಕ್ತಿಕ ಮತ್ತು ಸಾಮೂಹಿಕ ಬುದ್ಧಿಶಕ್ತಿಯ ಪರೀಕ್ಷೆಗಳ ಉದಾಹರಣೆಗಳನ್ನ ಕೇಳಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಇದಿಷ್ಟಾಗಿತ್ತು ವಿಷಯ. ಈ ಒಂದು ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.